ದಶಾವತಾರ ಅಂತ ನಾವು ತಗೊಳ್ಳೋಣ. ಆದರೆ ಈ 10 ಅವತಾರಕ್ಕಿಂತ ಹೆಚ್ಚಿಗೆನೇ ಇದೆ ರಾಹುಲ್ ಗಾಂಧಿ ಅವರ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ದು. ರಾಹುಲ್ ಗಾಂಧಿ ಅವರ ಫೋಟೋವನ್ನ ತೆಗೆದಿದ್ಯಾರು, ವಿಡಿಯೋವನ್ನ ಮಾಡಿದ್ಯಾರು, ಅದನ್ನ ಪ್ರಮೋಷನ್ ಮಾಡ್ಕೊಳ್ತಾ ಇರೋದು ಯಾರು? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ವೀಕ್ಷಕರೇ, ಈ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಏನಪ್ಪಾ ಅಂತ ಕೇಳಿದ್ರೆ, ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಯಾರಿಗೂ ಕಲ್ಲಿಸಿಬಾರ್ದು ಅಂತ. ಆದರೆ ಅದಕ್ಕೊಂದು ಮಾಡರ್ನ್ ಗಾದೆಯು ಸೇರ್ಪಡೆಯಾಗಿದೆ. ಏನಪ್ಪಾ ಅಂತ ಕೇಳಿದ್ರೆ, ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಲೈಟ್ ಆನ್ ಮಾಡ್ಕೊಂಡು ಬಟ್ಟೆನೂ ಚೇಂಜ್ ಮಾಡಬಾರ್ದು ಅಂತ. ಅಂದರೆ ಹೊರಗಡೆ ಅವರಿಗೆ ನಮ್ದೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ನಮ್ದೆಲ್ಲ ಕಂಡುಬಿಡುತ್ತಲ್ಲ. ಹಾಗಾಗಿ ಈ ಮಾಡರ್ನ್ ಗಾದೆ ಯಾರಿಗೆ ಸೂಟ್ ಆಗುತ್ತೋ ಬಿಡುತ್ತೋ. ಆದರೆ ನಮ್ಮ ವಿಪಕ್ಷ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರಿದ್ದಾರಲ್ಲ, ಅವರಿಗೆ ಭಯಂಕರ ಸೂಟ್ ಆಗುತ್ತೆ. ಯಾಕೆಂದರೆ ಅವರು ರಾಜಕಾರಣವನ್ನು ಮಾಡೋದು, ಅವ್ರ ಹತ್ರ ಏನಾದರೂ ಕೇಳಿದ್ರೆ ಮೋದಿಯನ್ನ ಪ್ರತಿ ಹೆಜ್ಜೆಗೂ ವಿರೋಧಿಸೋದೇ ರಾಜಕಾರಣ ಅಂದ್ಕೊಂಡಿದ್ದಾರೆ. ಅಸಲಿಗೆ ಅವರ ಕೆಲಸ ಏನಾಗಿತ್ತು? ಮೋದಿಯ ಬಟ್ಟೆ ಬಗ್ಗೆನೋ, ಮೋದಿಯ ಫಾರಿನ್ ಟ್ರಿಪ್ ಬಗ್ಗೆನೋ, ಮೋದಿಯ ಮಾತಿನ ಬಗ್ಗೆನೋ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವ ಬದಲು ಮೋದಿ ತಂದಿರೋ ಯೋಜನೆಗಳು, ಅವರು ತಗೊಂಡಿರೋ ಕ್ರಮಗಳು, ಅದರಲ್ಲಿ ಏನು ಹುಳುಕಿದೆ, ಅದರಿಂದ ಭಾರತೀಯರಿಗೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನು ಹೇಳಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರಿಗೆ ಮೋದಿ ವಿರುದ್ಧ ಮಾತಾಡೋಕ್ಕೆ ಏನೂ ಇಲ್ಲ ಆಗಿದೆ. ಭ್ರಷ್ಟಾಚಾರ ಇಲ್ಲ, ಹಗರಣ ಇಲ್ಲ, ಏನು ಇಲ್ದಿರುವಾಗ ಏನು ಮಾಡ್ತಾರೆ? ಮೋದಿಯ ಪ್ರತಿಯೊಂದು ನಡೆ ನುಡಿಯನ್ನು ಟೀಕೆ ಮಾಡಿಕೊಂಡು ಬರ್ತಾರೆ. ಬಿಹಾರದಲ್ಲಿ ಇಲೆಕ್ಷನ್ ಪ್ರಚಾರ ನಡೀತಾ ಇದೆಯಲ್ಲ, ಆ ಟೈಮಲ್ಲಿ ರಾಹುಲ್ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂದರೆ, ಮೋದಿಯವರು ನಿಮ್ಮ ವೋಟ್ ಸಲುವಾಗಿ ಏನು ಬೇಕಾದರೂ ಮಾಡ್ತಾರೆ. ನೀವು ಅವರು ಸ್ಟೇಜ್ ಮೇಲೆ ಬಂದಾಗ ಮೋದಿಜಿ ಒಂದು ಡ್ಯಾನ್ಸ್ ಮಾಡ್ರಿ ಅಂತ ಕೇಳಿದ್ರೆ ವೇದಿಕೆ ಮೇಲೆಯೇ ಡ್ಯಾನ್ಸ್ ಮಾಡೋಕ್ಕೆ ಕೂಡ ಮೋದಿ ರೆಡಿ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದರೆ ಅವರ ಅವತಾರಗಳನ್ನು ಅವರು ಮರೆತೇ ಬಿಟ್ಟಿದ್ರು. ಅವರ ಒಂದಿಷ್ಟು ಅವತಾರಗಳನ್ನು ದಶಾವತಾರ ಅಂತ ನಾವು ತಗೊಳ್ಳೋಣ. ಆದರೆ ಈ 10 ಅವತಾರಕ್ಕಿಂತ ಹೆಚ್ಚಿಗೆನೇ ಇದೆ ರಾಹುಲ್ ಗಾಂಧಿ ಅವರ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ದು. ಅಲ್ಲಿ ಕಾಂಪಿಟೇಷನ್ ಯಾರೂ ಇಲ್ಲ, ಆದರೂ ಕೂಡ ಫ್ಯಾನ್ಸಿ ಡ್ರೆಸ್, ಛದ್ಮವೇಷ ಅಂತ ಕರೀತಾರಲ್ಲ, ಅದರಲ್ಲಿ ರಾಹುಲ್ ಗಾಂಧಿ ಅವರು ಭಯಂಕರ ಆಸಕ್ತಿಯನ್ನು ತೋರಿಸಿದ ಹಾಗಿದೆ. ಮೊದಲನೇದಾಗಿ ಬರೋದಾದರೆ, ಇದೇ ಬಿಹಾರದಲ್ಲಿ ನಿಂತ್ಕೊಂಡು ಮೋದಿಯ ಡ್ಯಾನ್ಸ್ ಬಗ್ಗೆ ಮಾತಾಡಿದ್ರಲ್ಲ, ಅದೇ ಬಿಹಾರದಲ್ಲಿ ಒಂದು ಚಿಕ್ಕ ಕೆರೆಗೆ ಹೋಗ್ತಾರೆ. ಆ ಕೆರೆ ಎಷ್ಟು ಆಳವಾಗಿದೆ ಅಂದರೆ, ದೋಣಿಯಿಂದ ಕೆಳಗಿಳಿದ್ರೆ ಸೊಂಟ ತನಕ ನೀರಿದೆ. ಆ ಕೆರೆಗೆ ಜಂಪನ್ನು ಮಾಡ್ತಾರೆ. ಹಾಗೆ ಅಲ್ಲಿನ ಮೀನುಗಾರರ ಜೊತೆಗೆ ಮೀನನ್ನು ಹಿಡಿತಾರೆ. ಸೊ ಇದು ಡ್ರಾಮಾ ಅಲ್ವಾ? ಮೋದಿ ಮಾತ್ರ ಡ್ಯಾನ್ಸ್ ಮಾಡ್ತಾರೆ, ನೀವು ಹೇಳಿದ್ದಕ್ಕೆಲ್ಲ ಕುಣಿತಾರೆ ಅಂತಿರಲ್ಲ ರಾಹುಲ್ ಗಾಂಧಿ ಅವರೇ, ಇದು ನೀವು ವೋಟ್ ಸಲುವಾಗಿ ಮಾಡ್ತಾ ಇರೋ ನಾಟಕ ಅಲ್ವಾ? ನನಗೆ ದೊಡ್ಡ ಕಾಮಿಡಿ ಅನಿಸಿದ್ದು, ಅಲ್ಲಿ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಅವ್ರು ಇಳಿದಿರೋ ಜಾಗದಲ್ಲಿ ಸೊಂಟ ತನಕ ಮಾತ್ರ ನೀರಿದೆ. ಅಲ್ಲಿ ಫ್ರೀ ಸ್ಟೈಲಲ್ಲಿ ಸ್ವಿಮ್ಮಿಂಗನ್ನು ಶುರು ಮಾಡ್ತಾರೆ. ಅಂದರೆ ತಾನೊಬ್ಬ ಒಳ್ಳೆ ಸ್ವಿಮ್ಮರ್ ಅಂತ ತೋರಿಸ್ಬೇಕಲ್ಲ. ಅದಾದ ಮೇಲೆ ಬಲೆಯನ್ನು ಹಾಕಿ ಮೀನನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತಾರೆ. ಇಂಥ ರಾಹುಲ್ ಗಾಂಧಿ ಇದೇ ಬಿಹಾರದಲ್ಲಿ ನಿಂತ್ಕೊಂಡು ಮೋದಿ ಅವರು ನಿಮ್ಮ ವೋಟಿನ ಸಲುವಾಗಿ ಏನು ಬೇಕಾದರೂ ಮಾಡ್ತಾರೆ, ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಕೂಡ ಮಾಡೋಕ್ಕೆ ರೆಡಿ ಅಂತ ಹೇಳ್ತಾರೆ. ಹಾಗೆ ಮೋದಿಯವರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಕ್ಯಾಮ್ರಾಮನ್ ಹಾಗೂ ಫೋಟೋಗ್ರಾಫರ್ ಇದ್ದೇ ಇರ್ತಾರಲ್ವ, ಅದಕ್ಕೂ ಕೂಡ ಕಾಂಗ್ರೆಸ್ ಅವರು ಟೀಕೆಯನ್ನು ಮಾಡ್ತಾಯಿದ್ರು. ಫೋಟೋಶೂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಕರೀತಾ ಇದ್ರು. ಹಾಗಿದ್ರೆ ಈಗ ರಾಹುಲ್ ಗಾಂಧಿ ಅವರ ಫೋಟೋವನ್ನು ತೆಗೆದಿದ್ಯಾರು, ವಿಡಿಯೋವನ್ನು ಮಾಡಿದ್ಯಾರು, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಶ್ರಮಿಕರ ಪರವಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ ಅಂತ ಪ್ರಮೋಷನ್ ಮಾಡ್ಕೊಳ್ತಾ ಇರೋದು ಯಾರು? ಇದಕ್ಕೆ ಉತ್ತರ ಯಾರು ಕೊಡಬೇಕಾಗುತ್ತೆ? ಕಾಂಗ್ರೆಸ್ ಅವರು ಅಥವಾ ಕಾಂಗ್ರೆಸ್ಸಿನ ಅಧಿನಾಯಕರು ಕೊಡಬೇಕಾಗುತ್ತೆ. ಇದು ಒಂದು ಅವತಾರ ಆಯ್ತಾ? ಈಗ ಬಿಹಾರ ಎಲೆಕ್ಷನ್ನಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ಪಕ್ಷವಾದ ಕಾಂಗ್ರೆಸ್ ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ತುಂಬ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯನ್ನು ಕಾಣ್ಕೊಂಡು ಬರ್ತಾ ಇದೆ. ಅಂದರೆ ಸ್ಥಾನಗಳು ತುಂಬ ಕಮ್ಮಿ ಆಗ್ತಾ ಇದೆ.
ಈ ಬಿಹಾರ ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಬಹುಶಃ ರಾಹುಲ್ ಗಾಂಧಿ ಅವರು ಫಾರಿನಿಗೆ ಹೋದರೂ ಹೋಗ್ಬೋದು. ಯಾಕಾಗಿ? ಆ ಕೆರೆಯಲ್ಲಿ ಇಳಿದಿದ್ದಾರೆ, ಅಲ್ಲಿ 16 ಜನ ಇದ್ದಾರೆ, ಕೆರೆ ನೀರು ರಾಡಿ ಎದ್ದೋಗಿದೆ. ಅದರಲ್ಲಿ ಈ ಕಷ್ಟವನ್ನೇ ನೋಡಿರೋದ ರಾಹುಲ್ ಗಾಂಧಿ ಅವರು ಈಜಾಡಿದ್ದಾರೆ, ಹಾಗೆ ಮೀನು ಹಿಡಿದಿದ್ದಾರೆ. ಸ್ಕಿನ್ ಅಲರ್ಜಿ ಆಗಲ್ವೇನ್ರಿ? ತುಂಬ ಸಾಫ್ಟ್ ಆದ ಸ್ಕಿನ್ನು. ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ನೆಪದಲ್ಲಿ ಫಾರಿನಿಗೆ ಹೋದರೂ ಹೋಗ್ಬೋದು. ಮೋದಿಯ ಫಾರಿನ್ ಟ್ರಿಪ್ ಬಗ್ಗೆ ಮಾತಾಡೋ ರಾಹುಲ್ ಗಾಂಧಿ ಅದೆಷ್ಟು ಸಲ ಭದ್ರತಾ ಪಡೆಗಳಿಗೂ ಮಾಹಿತಿ ಕೊಡದೆ ಫಾರಿನಿಗೆ ಹೋಗಿದ್ದಾರೆ ಅನ್ನೋದನ್ನು ನಾವಿಲ್ಲೇ ಕೂತ್ಕೊಂಡು ಮಾತಾಡಿಲ್ವಾ? ಈ ಕಾರಣಕ್ಕೆ ಬಿಹಾರ ಇಲೆಕ್ಷನ್ ಆಗ್ತಾ ಇದ್ದಂಗೆ ಅಥವಾ ಅದಕ್ಕಿಂತ ಮುಂಚೆ ಈ ಫಾರಿನಿಗೆ ಹೋಗಿ ಒಂದು ಸ್ಕಿನ್ ಕೇರನ್ನು ಮಾಡಿಕೊಂಡು ಕಜ್ಜಿ, ತುರಿಕೆ ಇತ್ಯಾದಿಗಳಿಂದ ದೂರವಾಗುವ ಎಲ್ಲ ಪ್ರಯತ್ನವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಬಹುದು. ಈಗ 2ನೇ ಅವತಾರಕ್ಕೆ ಬರೋದಾದರೆ ಈ ರಾಹುಲ್ ಗಾಂಧಿ ಅವರನ್ನು ಜಿಲೇಬಿ ಬಾಬಾ ಅಂತ ಅಡ್ಡ ಹೆಸರಿನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕರೆಯಲಾಗುತ್ತೆ. ಅಂದರೆ ಈ ಜಿಲೇಬಿಯನ್ನು ತಯಾರಿಸುವ ಒಂದು ಫೇಮಸ್ ಟೌನಿಗೆ ಹೋಗ್ತಾರೆ. ಅಲ್ಲಿ ಮಾತಾಡುವಾಗ ಹೇಳ್ತಾರೆ, ನಿಮ್ಮ ಜಿಲೇಬಿ ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಜಪಾನ್ ಇಲ್ಲಿಗೆಲ್ಲ ಈ ಎಕ್ಸ್ಪೋರ್ಟ್ ಆಗಬೇಕು, ಆ ಥರದ್ದೊಂದು ವಾತಾವರಣ ಕ್ರಿಯೇಟ್ ಮಾಡಬೇಕು, ಜಿಲೇಬಿ ಫ್ಯಾಕ್ಟ್ರಿ ಆಗಬೇಕು ಅಂತ ಮಾತಾಡ್ಬಿಡ್ತಾರೆ. ಆಗ ಜಿಲೇಬಿ ಹಾಕೋರು ಕೂಡ ಕೆಳಗಡೆ ಕೂತಿದ್ರಲ್ಲ, ಪಕ್ಕ 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 ಅಂತ ನಕ್ಕು ಬಿಡ್ತಾರೆ. कि ये जो आपकी जलेबी है पूरे हिंदुस्तान में जानी चाहिए और उसके बाद बाकी देशों में, अमेरिका में, जापान में अलग अलग रूप लेते हुए इसको दूसरे देशों में जाना चाहिए. ಯಾಕೆಂದ್ರೆ ಸಿಹಿ ತಿಂಡಿಗಳ ಆಯಸ್ಸು ಎಷ್ಟಿದೆ ಅಂತ ಅಲ್ಲಿ ಸಿಹಿ ತಿಂಡಿಯನ್ನ ಮಾಡಿರೋರಿಗೆ ಗೊತ್ತಾಗುತ್ತೆ. ಅದು ಪಟಾಪಟ್ ಬರಬೇಕು, ಪಟಾಪಟ್ ಸೇಲ್ ಆಗಬೇಕು. ಅದು ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗೆ ಅದು ಜಾಸ್ತಿ ದಿವಸ ಇದ್ದರೆ ಅದನ್ನು ಎಸಿಬೇಕಾಗುತ್ತೆ ಹೊರತು ಅದನ್ನು ತಿನ್ನೋಕೆ ಬರೋದಿಲ್ಲ. ಆದರೆ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕಂತೆ, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಜಿಲೇಬಿಯನ್ನು ಪ್ಯಾಕೆಟ್ ಮಾಡಿ ಮಾಡಿ ಫಾರಿನ್ಗಳಿಗೆ ಕಳಿಸ್ಬೇಕಂತೆ. ಇದು ಜಿಲೇಬಿ ಬಾಬಾ ಅಲಿಯಾಸ್ ರಾಹುಲ್ ಗಾಂಧಿ ಅವರು ಹೇಳಿದರು. ಹಾಗೆ ಅವರು ಕೂಡ ಜಿಲೇಬಿಯನ್ನು ಬಿಟ್ಟಿದ್ರು. ಅಲ್ಲಿಗೆ ಸಿಹಿ ತಿಂಡಿ ತಯಾರಕರ ವೇಷವನ್ನು ಕೂಡ ರಾಹುಲ್ ಗಾಂಧಿ ಅವರು ಹಾಕಿದ್ರು. ಈ ರಾಹುಲ್ ಗಾಂಧಿ ಹೇಳ್ತಾರೆ, ನೀವು ಮೋದಿಯವರಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳಿ ಅವ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಬಿಡ್ತಾರೆ ಅಂತ. ಮೋದಿಯವರಿಗೇನ್ರಿ ವಯಸ್ಸಾಗಿದೆ, ಕೂದಲು ನೋಡಿ ಬೆಳ್ಳಗಾಗಿದೆ, ಗಡ್ಡ ಅಂತೂ ಬೆಳ್ಳಿ ಥರ ಪಳ ಪಳ ಅಂತ ಹೊಳಿತಾ ಇದೆ. ನಾನು ನೋಡಿದಿರ ಎಷ್ಟು ಗಟ್ಟಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಈ ಭಾರತೀಯರಿಗೆ ತೋರಿಸ್ಬೇಕಲ್ಲ. ಹಾಗಾಗಿ ಭಾರತ್ ಜೋಡೋ ಯಾತ್ರೆ ಅಂತ ಈ ಕನ್ಯಾಕುಮಾರಿಯಿಂದ ಶುರು ಮಾಡಿ ಕಾಶ್ಮೀರ ತನಕ ಮಾಡ್ತೀನಿ ಅಂತ ಅಲ್ಲಿ ಶುರು ಮಾಡಿದ್ರು. ಆಗಾಗ ಜೋಡೋ ಯಾತ್ರೆ ಆಗುತ್ತೆ, ಆಗಾಗ ಓಡೋ ಯಾತ್ರೆ ಆಗುತ್ತೆ. ಇದೆಲ್ಲವನ್ನ ತೋರಿಸಿದ್ರು. ನಾನೊಬ್ಬ ವಜ್ರಕಾಯ ಅನ್ನುವ ಒಂದು ಫ್ಯಾನ್ಸಿ ಡ್ರೆಸ್ಸನ್ನು ಕೂಡ ಭಾರತ್ ಜೋಡೋ ಯಾತ್ರೆ ಮೂಲಕ ತೋರಿಸಿದ್ರು. ಇದಕ್ಕೆ ಅವತಾರ ನಂಬರ್ 3 ಅಂತ ಕರೀಬಹುದು. ರಾಹುಲ್ ಗಾಂಧಿ ಅವರು ಫುಲ್ ಇನ್ನೂ ಎನರ್ಜೆಟಿಕ್ ಬ್ಯಾಚುಲರು. ನಮ್ಮ ಭಾರತೀಯ ಕನ್ಯರಲ್ಲಿ ಒಂದು ಆಸೆ ಇರುತ್ತೆ, ತನ್ನನ್ನು ಮದುವೆ ಆಗುವ ಹುಡುಗ ಯಾವ ಗುಣ ಇರುತ್ತೋ ಬಿಡುತ್ತೋ ಒಳ್ಳೆ ಅಡುಗೆಯನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ವೀಕೆಂಡಲ್ಲಿ ಅಡುಗೆ ಮಾಡಿದ್ರೆ ಖುಷಿಯಿಂದ ಊಟ ಮಾಡ್ಬೋದಲ್ಲ ಅಂತ. ಹೀಗಾಗಿ ಅಡುಗೆಯವರ ವೇಷವನ್ನು ಕೂಡ ರಾಹುಲ್ ಗಾಂಧಿ ಅವರು ಹಾಕಿದ್ರು. ಮಹಾರಾಷ್ಟ್ರದಲ್ಲಿ ದಲಿತರ ಮನೆಯಲ್ಲಿ ಅಡುಗೆ ಮಾಡೋ ಮೂಲಕ ತಾನೊಬ್ಬ ಒಳ್ಳೆ ಕುಕ್ ಅಂತ ಹೇಳಿದರು. ಅದರ ಜೊತೆಗೆ ಈ ತಮಿಳ್ನಾಡಲ್ಲಿ ವಿಲೇಜ್ ಕುಕಿಂಗ್ ಚಾನಲ್ ಅಂತ ಒಂದು 4-5 ಜನ ಸೇರಿ ಹಳ್ಳಿಯವರು ಮಾಡುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗುತ್ತೆ, ಫಾಲೋವರ್ಸ್ ಅಷ್ಟಿದ್ದಾರೆ. ಅಲ್ಲಿ ಹೋಗಿ ಈ ಅಣಬೆ ಬಿರಿಯಾನಿ ಮಾಡೋ ಟೈಮಲ್ಲಿ ಇವರು ರಾಯ್ತಾವನ್ನು ಮಾಡಿದರು. ಸೊ ಅಡುಗೆಯವರ ವೇಷವನ್ನು ಹಾಕೋದ್ರಲ್ಲಿ ಕೂಡ ನಾನು ಎಕ್ಸ್ಪರ್ಟ್ ಅಂತಾರೆ. ಇವರು ಮಾಡಿದ್ದು ಓಟಿಗಲ್ವಾ, ಇವರು ಮಾಡಿದ್ದು ಪ್ರಚಾರಕ್ಕಲ್ವಾ? ಎಂಥವ್ರು ಹೇಳ್ತಾರೆ, ನೀವು ಮೋದಿಯವರಿಗೆ ಒಂದು ಡ್ಯಾನ್ಸ್ ಮಾಡೋಕ್ಕೆ ಹೇಳಿ, ಮೋದಿಯವರು ಡ್ಯಾನ್ಸ್ ಮಾಡಿಬಿಡ್ತಾರೆ ಅಂತ. ಇನ್ನು ರಾಹುಲ್ ಗಾಂಧಿ ಅವರ IQ ಇರುತ್ತಲ್ಲ, ಅದನ್ನ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ತೋರಿಸಿದ ಇನ್ನೊಂದು ಫ್ಯಾನ್ಸಿ ಡ್ರೆಸ್ ಇದೆ. ಅದೇ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಕೆಂಪು ಬಟ್ಟೆ ಹಾಕ್ಕೊಂಡು ಕೂಲಿಗಳಿರ್ತಾರಲ್ಲ, ಅಂದರೆ ಪ್ರಯಾಣಿಕರ ಲಗೇಜನ್ನು ಹೊತ್ಕೊಂಡು ಹೋಗ್ತಾರೆ, ಹಾಗೆ ಅದರ ಪರವಾಗಿ ಕೂಲಿಯನ್ನು ತಗೋತಾರಲ್ಲ, ಆ ಕೂಲಿಯವರ ವೇಷವನ್ನು ಕೂಡ ರಾಹುಲ್ ಗಾಂಧಿ ಅವರು ಹಾಕಿದ್ರು. ಆನಂದ ವಿಹಾರ್ ರೈಲ್ವೆ ಸ್ಟೇಷನ್ ದೆಹಲಿಯಲ್ಲಿ ಬ್ಯಾಡ್ಜ್ ನಂಬರು 786, 756. ಅದೇನೋ 786ಗೂ ರಾಹುಲ್ ಗಾಂಧಿ ಅವರಿಗೂ ಆತ್ಮೀಯತೆ ಅಲ್ಲ, ಅದಕ್ಕೆ ಬಂದುಬಿಡ್ತು. ಸೊ ಅಲ್ಲಿ ಏನು ಮಾಡಿದ್ರು ಗೊತ್ತಾ, ಈಗೊಂದು ಟ್ರಾಲಿ ಇರುತ್ತಲ್ಲ, ಒಂದು ಸೂಟ್ ಕೇಸಿಗೆ 4 ವೀಲನ್ನು ಕೊಟ್ಟಿರ್ತಾರೆ. ಸ್ಟೇರಿಂಗ್ ಎಲ್ಲ ಏನಿರಲ್ಲ, ಅದನ್ನು ಸೀದಾ ಎಳ್ಕೊಂಡು ಹೋಗ್ಬೋದು. ಅಂದರೆ ಜಾಸ್ತಿ ಪ್ರಯಾಸ ತಗೋಬೇಡಿ, ಹೊತ್ಕೊಂಡು ಹೋಗಬೇಡಿ, ಎಳ್ಕೊಂಡು ಹೋಗಿ ಅಂತ 4 ವೀಲನ್ನು ಕೊಟ್ಟಿರ್ತಾರೆ, ಗಾಲಿಯನ್ನು ಕೊಟ್ಟಿರ್ತಾರೆ. ಆದರೆ ನಮ್ಮ ಫ್ಯಾನ್ಸಿ ಡ್ರೆಸ್ ಕಿಂಗ್ ರಾಹುಲ್ ಗಾಂಧಿ ಅವ್ರು ಏನು ಮಾಡಿದ್ರು, ಆ ಚಕ್ರವಿರುವ ಒಂದು ಬ್ಯಾಗನ್ನು ಕೂಡ ತಲೆ ಮೇಲೆ ಹೊತ್ಕೊಂಡು ಓಡಾಡಿದರು.
ಅಂದರೆ ಅಲ್ಲಿ ರಾಹುಲ್ ಗಾಂಧಿ ಅವರ ಬುದ್ಧಿವಂತಿಕೆ ಪ್ರದರ್ಶನವಾಯಿತು. ಇಂಥ ರಾಹುಲ್ ಗಾಂಧಿ ಹೇಳ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ಜನ ಡ್ಯಾನ್ಸ್ ಮಾಡಿ ಅಂತ ಕೇಳಿದ್ರೆ ಸಾಕಂತೆ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾರಂತೆ. ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ರಾಹುಲ್ ಗಾಂಧಿ ಅವರ ದಶಾವತಾರದ ಅವತಾರಗಳು. ಅವರು ಡ್ರೈವಿಂಗ್ ಕೂಡ ಮಾಡ್ತಾರೆ, ಹಾಗೆ ಮೆಕ್ಯಾನಿಕ್ ಕೂಡ ಆಗ್ತಾರೆ. ಒಂದು ಬೈಕ್ ಗ್ಯಾರೇಜಿಗೆ ಹೋಗ್ತಾರೆ, ಅಲ್ಲಿ ಮೆಕ್ಯಾನಿಕ್ ಥರ ಈ ನಟ್ಟು ಬೋಲ್ಟು ಟೈಟ್ ಮಾಡೋದು ಲೂಸ್ ಮಾಡೋದು ಏನೋ ಒಂದು ಕೆಲಸವನ್ನು ಮಾಡ್ತಾರೆ. ಅವ್ರ ಪಾಪ ಅವರ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಎಲ್ಲ ರಾಜ್ಯಗಳಲ್ಲಿ ಈ ಅವರವರ ಲೀಡರ್ಗಳು ಇರ್ತಾರಲ್ಲ, ಅವರ ನಟ್ಟು ಬೋಲ್ಟು ಟೈಟ್ ಮಾಡಿದಿದ್ರೆ ಇವತ್ತಿಗೆ ಈ BJPಗೆ ಹಾಗೂ ಮೋದಿ ಸರ್ಕಾರಕ್ಕೆ ಅತ್ಯಂತ ಪುರಾತನ ರಾಜಕೀಯ ಪಕ್ಷವಾದ ಕಾಂಗ್ರೆಸ್ ಸ್ವಲ್ಪ ಟಕ್ಕರನ್ನು ಕೊಡ್ಬೋದಿತ್ತೇನೋ. ಆದರೆ ಈ ಅಪ್ಪನ ನಾಲ್ಗೆ ಹಾಗೂ ಮಿದುಳಿಗೆ ಕನೆಕ್ಷನ್ ಲೂಸ್ ಆಗಿಬಿಟ್ಟಿದೆ, ಅದನ್ನೇ ಟೈಟ್ ಮಾಡೋರು ಯಾರೂ ಗತಿ ಇಲ್ಲ. ಹೀಗಾಗಿಯೇ ಒಂದೊಂದೇ ರಾಜ್ಯಗಳನ್ನು ಕಳ್ಕೊಂಬಂದರೂ ಕೂಡ ಈಗ ರಾಹುಲ್ ಗಾಂಧಿ ಅವರು ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹಾಡು ಹೇಳ್ಕೊಂಡಿದ್ದಾರೆ. ಇಂಥ ಫ್ಯಾನ್ಸಿ ಡ್ರೆಸ್ ವೀರ ಮೋದಿಗೆ ಹೇಳದಂತೆ ಅವರು ಡ್ಯಾನ್ಸ್ ಬೇಕಾದರೂ ಮಾಡೋಕೆ ರೆಡಿ ಓಟಿನ ಸಲುವಾಗಿ ಅಂತ. ಕನ್ನಡದಲ್ಲಿ ಇನ್ನೂ ಒಂದು ಗಾದೆ ಮಾತಿದೆ, ಏನಪ್ಪ ಅಂದರೆ ಕೆಲಸವಿಲ್ಲದ ಬಡಗಿ ಮಗನದೇನೋ ಕೆತ್ತಿ 3 ಮನೆ ಮಾಡಿದ್ನಂತೆ ಅಂತ. ಬಡಗಿಯವರು ಶ್ರಮಿಕ ವರ್ಗ, ತುಂಬ ಕಷ್ಟಪಟ್ಟು ಒಂದು ಕೆಲಸವನ್ನು ಮಾಡ್ತಾರೆ. ಆ ಜಾಗಕ್ಕೆ ಕೂಡ ರಾಹುಲ್ ಗಾಂಧಿ ಅವರು ಹೋಗ್ತಾರೆ, ಹಾಗೆ ಅವರ ಓಟುಗಳನ್ನು ಸೆಳೆದುಕೊಳ್ಳೋಕೆ ಆ ದಿವಸ ಅವರು ಕಾರ್ಪೆಂಟರ್ ಆಗ್ತಾರೆ. ಯಾವುದೋ ಒಂದು ಬಾಗಿಲಿದು ಕೆಲಸ ನಡೀತಾ ಇರುತ್ತೆ, ಅದರಲ್ಲಿ ಒಂಚೂರು ಏನೋ ಕುಟ್ಟದಂಗೆ ಉಜ್ಜದಂಗೆ ಮಾಡಿ ಬರ್ತಾರೆ. ಅವ್ರದ್ದು ಇದು ಓಟಿನ ಸಲುವಾಗಿ ಡ್ರಾಮಾ ಅಲ್ವಾ? ಅವರಿಗೆ ನಿಜವಾದ ಕಾಳಜಿ ಈ ಕಾರ್ಪೆಂಟರ್ ಏನು ವೃತ್ತಿಗಳಿದೆಯಲ್ಲ ಅವರ ಮೇಲೆ ಇದೆಯಾ? ಖಂಡಿತ ಇಲ್ಲ. ಇದೇ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ಅವರು ಡ್ಯಾನ್ಸ್ ಮಾಡೋಕ್ಕೂ ರೆಡಿ ಅಂತ. ಇಷ್ಟಕ್ಕೆ ಮುಗೀತಾ? ಅವಾಗವಾಗ ಬೇಕ್ರಿಯಲ್ಲಿ ಬೇಕರಾಗ್ತಾರೆ, ಅಂದರೆ ಬೇಕ್ರಿ ಐಟಮ್ಗಳನ್ನು ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ರೈತ ಕೂಡ ಬಿಡ್ತಾರೆ. ಅಬ್ಬಬ್ಬಾ, ಆ ಯುವ ರೈತನನ್ನು ನೋಡಿ ರೈತರು ತಮ್ಮ ಮೂಲ ಕಸುಬನ್ನೇ ಮರೆಯೋ ಥರ ಇರುತ್ತೆ. ಅಷ್ಟು ಚೆನ್ನಾಗಿ ಈ ಉಳುಮೆಯನ್ನು ಹಾಗೆ ಈ ಗದ್ದೆಯಲ್ಲಿ ಗೇಮೆಯನ್ನು ಮಾಡ್ತಾರೆ. ಇವರ ವೇಷಗಳು ಒಂದೆರಡಲ್ಲ. ಇಷ್ಟಕ್ಕೆ ಮುಗಿಲಿಲ್ಲ, ನಮ್ಮ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಬರ್ತಾರೆ. ಆ ಮುರುಘಾ ಮಠಕ್ಕೆ ಬಂದು ಒಂದು ವಿಶೇಷವಾದ ದೀಕ್ಷೆಯನ್ನು ತಗೋತಾರೆ. ಅವರು ದೀಕ್ಷೆಯನ್ನು ತಗೋಬೋದಾ ಬೇಡವಾ ಅನ್ನೋ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಅವರು ಸರ್ವಧರ್ಮ ಸಹಿಷ್ಣು ಜಾತ್ಯತೀತ ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ಳೋರು. ಹಾಗಾಗಿ ಲಿಂಗಾಯತರ ಒಂದು ಏನು ಪದ್ಧತಿ ಇದೆಯಲ್ಲ, ಅವರ ಸಂಪ್ರದಾಯದಂತೆ ಮುರುಘಾ ಮಠದ ಶ್ರೀಗಳಿಂದ ಅವರು ದೀಕ್ಷೆಯನ್ನು ತಗೋತಾರೆ. ಬಿಡಿ, ಮುರುಘಾ ಮಠದ ಶ್ರೀಗಳ ಕಥೆಯನ್ನು ಹೇಳಿ ಮುಗಿಯೋದಿಲ್ಲ. ಆಮೇಲೆ ಏನೇನಾಯಿತು ಅಂತ ನಿಮಗೆ ಗೊತ್ತಿದೆ. ಅಷ್ಟೇ ಆಗಿದ್ದಿದ್ರೆ ಓಕೆ. ಆಮೇಲೆ ರಾಜಸ್ಥಾನದ ಜೈಪುರಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ತಾರೆ. ಇಲ್ಲಿ ಲಿಂಗಾಯತರ ಥರ ದೀಕ್ಷೆನ ತಗೊಂಡಿದ್ರ, ಅಲ್ಲಿ ಹೋಗ್ತಾ ಇದ್ದಂಗೆ ಅವರು ದತ್ತಾತ್ರೇಯ ಕೌಲ ಬ್ರಾಹ್ಮಣ ಆಗ್ಬಿಡ್ತಾರೆ. ಅಂದರೆ ಈ ಬ್ರಾಹ್ಮಣರಲ್ಲಿ ಜನಿವಾರ ಹಾಕೋದಿರುತ್ತಾರಲ್ಲ, ಆ ಜನಿವಾರವನ್ನು ಹಾಕಿಕೊಂಡು ಬಂದು ನಂದು ದತ್ತಾತ್ರೇಯ ಗೋತ್ರ ಕೌಲ ಬ್ರಾಹ್ಮಣ ಜನಿವಾರ ಇದೆ ಅಂತ ಅರ್ಚನೆಯನ್ನು ಮಾಡಿಸಿ ಹೋಗ್ತಾರೆ. ಈ ಬಗ್ಗೆ ಅಲ್ಲಿಯ ಅರ್ಚಕರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ಅವರು ಎಲ್ಲಿಗೆ ಹೋದರೂ ಅಲ್ಲೊಂದು ವೇಷವನ್ನು ಕ್ರಿಯೇಟ್ ಮಾಡೋದು. ಅಂಥವ್ರು ಹೇಳ್ತಾರೆ ಮೋದಿ ಓಟ್ ಸಲುವಾಗಿ ಯಾವ ವೇಷವನ್ನು ಬೇಕಾದರೂ ಹಾಕ್ತಾರೆ, ಯಾವ ಡ್ಯಾನ್ಸ್ ಕೂಡ ಮಾಡ್ತಾರೆ ಅಂತ. ನಾವು ಮೋದಿಯವರನ್ನು ಸಾಕಷ್ಟು ನೋಡಿದ್ದೀವಿ. ಅವರು ತಮ್ಮ ಏನು ಹಿಂದೂಯಿಸಮ್ ಇದೆಯಲ್ಲ, ಅದು ಎಲ್ಲೇ ಹೋದರೂ ಕೂಡ ಬಿಡೋದಿಲ್ಲ. ಹಾಗೆ ಯಾರಿಗೋ ಬೇಜಾರಾಗ್ಬಿಡುತ್ತೇನೋ, ಯಾರೋ ನನ್ನ ಮೇಲೆ ಮುನ್ಸ್ಕೊಂಡ್ಬಿಡ್ತಾರೇನೋ, ನನಗೆ ಓಟ್ಗಳು ಬರೋದು ಕಮ್ಮಿ ಆಗ್ಬಿಡುತ್ತೇನೋ, ಈ ಥರ ಯಾವ ಮುಜುಗರವೂ ಇಲ್ಲದೆ ಅವರು ಯಾವ ಜಾಗದಲ್ಲಿ ಹೇಗಿರಬೇಕು ಅಲ್ಲಿಗೆ ಒಂದು ಡ್ರೆಸ್ ಸೆನ್ಸ್ ಅಂತ ಇರುತ್ತಲ್ಲ, ಅದನ್ನು ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅವರು ಈ ಪಂಜಿಯನ್ನು ಉಡೋದು ಅಂತ ಹೇಳ್ತಾರಲ್ಲ, ಅದನ್ನು ಅತ್ಯಂತ ನೀಟಾಗಿ ಉಟ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಇದೇ ರಾಹುಲ್ ಗಾಂಧಿ ಅವರನ್ನು ನಕಲು ಮಾಡೋಕೆ ಹೋಗಿ ಒಂದು ಸಲ ಕಾಮಿಡಿ ಆಗ್ಬಿಟ್ಟಿದ್ರು. ಏನಪ್ಪ ಅಂತ ಕೇಳಿದ್ರೆ, ನನ್ನ ನೆನಪು ಸರಿ ಇದ್ದಲ್ಲಿ ಅದು ತಮಿಳುನಾಡಿನ ದೇವಸ್ಥಾನ. ಅಲ್ಲಿ ಇವರಿಗೆ ಪಾಪ ಈ ಧೋತಿ ಅಂತ ಕರೀತಾರಲ್ಲ, ಅದನ್ನು ಯಾರೋ ಕಷ್ಟಪಟ್ಟು ಉಡಿಸ್ಬಿಟ್ಟಿದ್ದಾರೆ. ಇವ್ರು ನೋಡಬೇಕು, ಅಂಬೆಗಾಲಿಂದ ಇವಾಗ ಹೆಜ್ಜೆ ಇಡೋ ಮಗು ನಡೆಯೋ ಥರ ಆ ಧೋತಿಯನ್ನು ಉಟ್ಕೊಂಡು ಕಷ್ಟಪಟ್ಟು ನಡೀತಾ ಇದ್ದಾರೆ. ಅಲ್ಲಿ ಸೇರಿದ್ದ ಭಕ್ತರಿಗೆ ಆ ವಿಡಿಯೋವನ್ನು ಮಾಡ್ಕೊಂಡವರಿಗೆಲ್ಲ ಭಯನೋ ಭಯ. ನಾವು ಬಂದಿದ್ದು ದೇವ್ರ ದರ್ಶನಕ್ಕೆ, ರಾಹುಲ್ ಗಾಂಧಿ ಅವರು ಹೀಗೆ ನಡೀತಾ ಇದ್ದಾರೆ, ಅಪ್ಪಿ ಧೋತಿ ಏನಾದರೂ ಕಳಚಿ ಬಿದ್ದರೆ ದೇವರ ದರ್ಶನದ ಹೊರತಾಗಿ ದೇವರ ದರ್ಶನಕ್ಕಿಂತ ಮೊದಲು ಮತ್ತೇನಾದರೂ ಕಾಣಬಾರ್ದೇನಾದರೂ ದರ್ಶನ ಆಗ್ಬಿಡುತ್ತೋ ಅಂತ ಭಯಪಟ್ಟಿದ್ರು. ತುಂಬ ಕಷ್ಟಪಟ್ಟು ರಾಹುಲ್ ಗಾಂಧಿ ಅವರು ಹೋದರು, ಹಾಗೆ ದೇವರ ದರ್ಶನವನ್ನು ಮಾಡಿಕೊಂಡು ಬಂದರು. ಅಷ್ಟೇ ಅಲ್ಲ,
ಅವರು ಈ ಮುಸಲ್ಮಾನರ ಪ್ರಾರ್ಥನಾ ಮಂದಿರಗಳಿಗೆ ಹೋದರೂ ಕೂಡ ಅವರು ಮುಸಲ್ಮಾನರಂತೆ ರೆಡಿ ಆಗ್ತಾರೆ, ಅದರಲ್ಲೂ ಕೂಡ ಯಾವುದೇ ಹೆಸಿಟೇಷನ್ ಇಲ್ಲ. ಆದರೆ ಅವರು ಹೇಳ್ತಾರೆ ಮೋದಿಯವರು ವೋಟ್ ಸಲುವಾಗಿ ಏನು ಬೇಕಾದ್ರೂ ಮಾಡ್ತಾರೆ, ಡ್ಯಾನ್ಸ್ ಮಾಡಿ ಅಂದರೂ ಮಾಡ್ತಾರೆ. ಆದರೆ ನಾವು ಹಂಗಲ್ಲ, ನಾವೇನೇ ಮಾಡಿದ್ರು ಓಟು, ಪ್ರಮೋಷನ್ನು, ಪ್ರಚಾರ ಅದು ಯಾವುದೂ ಇಲ್ಲ. ನಾವು ಈ ಶ್ರಮಿಕರ ಪರ, ಹಿಂದುಳಿದವರ ಪರ, ಹಾಗೆ ಜಾತ್ಯತೀತರ ಪರ ಅಂತ ಓಡಾಡ್ತಾ ಇದ್ದಾರೆ. ಆದರೆ ಅವರ ಫೋಟೋ ವಿಡಿಯೋಸ್ ಮಾತ್ರ ಅವರದೇ ಟ್ವಿಟರ್ ಹ್ಯಾಂಡಲಲ್ಲಿ ದಂಡಿಯಾಗಿ ಸಿಗ್ತವೆ. ಈಗ ಹೇಳಿ, ಮೋದಿ ಮಾಡಿದ್ರೆ ನಾಟಕ, ನೀವು ಮಾಡಿದ್ರೆ ರಿಯಾಲಿಟಿನ? ಅಯ್ಯೋ ರಾಹುಲ್ ಗಾಂಧಿ ಅವರೇ, ನಿಮ್ಮ ಇಂಥ ಹೇಳಿಕೆಗಳು ಹಾಗೂ ನಿಮ್ಮ ಕೃತಿಗಳೇನಿದೆಯಲ್ಲ, ನೀವು ಮಾಡೋದೊಂದು ಆಡೋದೊಂದು ಆಗಿನೇ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂತ ಹೆಸರು ಬಿದ್ದಿದ್ದು. ಹಾಗೆ ನಿಮ್ಮ ನಂಬುವ ಕ್ರೆಡಿಬಿಲಿಟಿ ಯಾಕೆ ಡೌನ್ ಆಗಿದೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ನಿಮಗೆ. ಆಗಲೇ ಶುರುವಲ್ಲೇ ಹೇಳಿದ್ನಲ್ಲ, ರಾಜಕೀಯ ಅಂದರೆ ಮೋದಿಯ ನಡೆಯನ್ನ ನುಡಿಯನ್ನ ವಿರೋಧಿಸೋದು ಮಾತ್ರವಲ್ಲ, ವಿಪಕ್ಷ ನಾಯಕನ ಕೆಲಸ ಅದು ಖಂಡಿತವಾಗಿಯೂ ಅಲ್ಲ. ಮೋದಿಯ ಯೋಜನೆಗಳು, ಅವರ ನಿರ್ಧಾರಗಳನ್ನ ಎಲ್ಲೆಲ್ಲಿ ಹುಳುಕಿದೆ ಅದನ್ನ ಎತ್ತಿ ಹಿಡಿದು ಮಾಧ್ಯಮಗಳ ಮುಂದೆ ಬನ್ನಿ, ಪ್ರೆಸ್ ಮೀಟ್ ಮಾಡಿ, ಆ ಮೂಲಕ ಇಡೀ ಭಾರತವನ್ನ ತಲುಪಿ. ಅದಾದ್ಮೇಲೆ ಭಾರತೀಯರ ನಂಬಿಕೆಯನ್ನ ನೀವು ಹೆಚ್ಚಿಸಿಕೊಳ್ಳಬೇಕಾಗುತ್ತೆ. ಮೋದಿಯವರಿಗೆ ವೇಷ ಹಾಕೋರು, ಡ್ಯಾನ್ಸ್ ಮಾಡೋರು ಅನ್ನೋ ಅರ್ಥದಲ್ಲಿ ಮಾತಾಡ್ತಿರಲ್ಲ, ನಿಮ್ಮ ದಶಾವತಾರ ಕಮ್ಮಿ ಆಯ್ತಾ? ದಶಾವತಾರ ಅಲ್ಲ, ಅದಕ್ಕೆ ಪ್ಲಸ್ ಮಾಡಿ ಇನ್ನೂ ದಶಾವತಾರಗಳನ್ನು ಹೇಳಬಹುದು, ಅಷ್ಟೊಂದು ಇದೆ. ಶುರುವಲ್ಲೇ ಹೇಳಿದ ಗಾದೆಯನ್ನು ಇನ್ನೊಂದ್ಸಲ ನೆನಪು ಮಾಡಿಬಿಡ್ತೀನಿ. ಗಾಜಿನ ಮನೆಯಲ್ಲಿ ನಿಂತು ಕಲ್ಲು ಎಸೆಯೋದು ಮಾತ್ರ ಅಲ್ಲ, ಗಾಜಿನ ಮನೆಯಲ್ಲಿ ನಿಂತು ಲೈಟ್ ಹಾಕ್ಕೊಂಡು ಬಟ್ಟೆ ಚೇಂಜ್ ಮಾಡಬೇಡಿ. ಇದು ಮಾಡರ್ನ್ ಗಾದೆ. ನೀವು ಅಳವಡಿಸಿಕೊಳ್ಳೋಕ್ಕಾದರೆ ಅಳವಡಿಸಿಕೊಳ್ಳಿ. ಏನು ಹೇಳ್ತೀರಾ? ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.